ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಹಣ ಅಧಿಕಾರದ ಮೊದಲಿಂದ ಅಧಿಕಾರಿಗಳನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅವರು ಯಾವಾಗ ಸಚಿವರಾದರೂ ಕೂಡ ಈ ವರ್ತನೆಯನ್ನು ನಾವು ನೋಡ್ತಾನೆ ಇದ್ದೀವಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಮುಂದೆ ಯಾವನು ಹೋಗ್ತಾನೆ, ಮುಸ್ಲಿಮರ ಹತ್ರ ಯಾವನು ಹೋಗ್ತಾನೆ, ಯಾವನಾರು ಹೋದರೆ ಒದ್ದು ಒಳಗಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಸಚಿವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಅಂದರೆ ಪೊಲೀಸ್ ಇಲಾಖೆ ಇವರೇ ಕೈಗೆತ್ಕೊಂಡಿದ್ದಾರ. ಮೊದಲನೇದಾಗಿ ದಾವಣಗೆರೆ ಜಿಲ್ಲಾ SP ಅವರು ಒದ್ದು ಒಳಗಾಗ್ತೀನಿ ಅಂತೇಳಿ ಇರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವ್ರ ಮೇಲೆ FIR ಮಾಡಬೇಕು. ಅದು ಬಿಟ್ಟು ನನ್ನ ಮೇಲೆ SP ಇವರೇ FIR ಹಾಕಿದ್ದಾರೆ, ಅವರೇ ಕಂಪ್ಲೇಂಟ್ದಾರ. ನನಗೆ ಸುಮಂತ ಅವರೇ ಹಾಕಿರೋದ್ರಿಂದ ನನಗೆ ಅಧಿಕಾರಿಗಳ ಮೇಲೆ ಗೌರವ ಇದೆ. ಅದರಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಗೌರವ ಭಾವನೆ ಕೂಡ ನನಗಿದೆ. ಆದರೆ ಜಿಲ್ಲಾ ಸಚಿವರು ಇವರನ್ನು ಬೊಮರಿನ್ ನಾಯಿ ಮರಿಯಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಬೊಮರಿನ್ ನಾಯಿ ಮರಿಯಂತೆ ಪೊಲೀಸ್ ಅಧಿಕಾರಿಗಳನ್ನು ಮಲ್ಲಿಕಾರ್ಜುನ್ ಅವರು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಆ ಒಂದು ಕಾರಣಕ್ಕೆ ಇವತ್ತು 3 ಸೆಕ್ಷನ್ ಹಾಕಿರ್ತಕ್ಕಂಥದ್ದು, ಇನ್ನೂ ಅದರ ಕಾಪಿ ಬಂದಿಲ್ಲ. ನನ್ನ ಆಪ್ತ ಸಹಾಯಕ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಮಲ್ಲಿಕಾರ್ಜುನ್ ಅವ್ರ ಕೇಸು, ಇದು FIR ಕಾಪಿ ಕೊಡೋಕ್ಕಾಗಲ್ಲ, ಇದನ್ನು ನೀವು ಆನ್ಲೈನಲ್ಲೇ ತಗೊಳ್ರಿ ಅಂತಕ್ಕಂಥ ಮಾತು ಕೂಡ ದಾವಣಗೆರೆಯ KTJ ನಗರ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿಗಳಿಂದ ನಮಗೆ ಸಿಕ್ಕಂಥ ಒಂದು ಮಾಹಿತಿ. ಒಟ್ಟಾರೆ ನಮಗೆ ತಿಳಿದಿರೋ ಹಾಗೆ 3 ಸೆಕ್ಷನನ್ನು ಹಾಕಿದ್ದಾರೆ. ಅದರಲ್ಲಿ ಒಂದು ನಾನ್ ಬೇಲೆಬಲ್ ಸೆಕ್ಷನ್. ಇವತ್ತು ಇದೇ ಮಲ್ಲಿಕಾರ್ಜುನ್ ಅವರ ಭೂ ಹಗರಣದ ಬಗ್ಗೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ 5-6 ತಿಂಗಳಿಂದ ಲಿಖಿತ ದೂರನ್ನು ಕೊಟ್ಟಿದ್ದೇನೆ. ಇದೇ ಚೀಫ್ ಸೆಕ್ರೆಟರಿ ಅವರು ತತ್ಕ್ಷಣ ಹರಿಹರ ಶಾಸಕರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಅದರ ವರದಿಯನ್ನು ನಮಗೆ ಸಲ್ಲಿಸಲಿ ಅಂತೇಳಿ ಇಲ್ಲಿಗಾಗಲೇ 5 ತಿಂಗಳಾಯಿತು. ಇವತ್ತು ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿ ವರದಿಯನ್ನು ಮುಟ್ಟಿಸಲಿಕ್ಕೆ ಬಿಡದಂತೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ SS ಮಲ್ಲಿಕಾರ್ಜುನ್ ಅವರು. ಮಲ್ಲಿಕಾರ್ಜುನ್ ಅವರ ಅಧಿಕಾರದ ದುರ್ಬಳಕೆ ಭಾಳಷ್ಟಾಗಿದೆ. ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಬಡ ರೈತರ ಜಮೀನನ್ನು ಕಬಳಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ರೈತರ ಜಮೀನು ಅವ್ರಿಗೆ ದಕ್ಕಲಿಕ್ಕೆ ಬಿಡೋದಿಲ್ಲ. ಇವತ್ತು ಹರೀಶ್ರವರು ರೈತರ ಪರವಾಗಿ ಹೋರಾಡ್ತಾ ಇದ್ದಾರೆ. ನಾವು ರೈತರಿಂದ ಕಸಿದುಕೊಂಡಂಥ ಜಮೀನನ್ನು ಹರೀಶ್ರವರು ಹೋರಾಟದ ಮೂಲಕ ವಾಪಸ್ ಅವ್ರಿಗೆ ಕೊಡಿಸ್ತಾರೆ ಅನ್ನೋ ಕಾರಣದಿಂದ SS ಮಲ್ಲಿಕಾರ್ಜುನ್ ಅವರು ಮಹಿಳಾ ಅಧಿಕಾರಿಯ ಮೂಲಕ ಇವತ್ತು ನನ್ನ ಮೇಲೆ FIR ಹಾಕ್ಸಿದ್ದಾರೆ. ನಾವು ಯಾವುದೇ ಹೋರಾಟಕ್ಕಿಳಿದಂಥವರು ಇಂಥ FIRಗಳಿಗೆ ಎಲ್ಲ ಎದುರಲ್ಲ. ಕಾನೂನಿದೆ, ಕಾನೂನಿಗೆ ಗೌರವ ಕೊಡ್ತೀವಿ, ಕೋರ್ಟ್ ಮೂಲಕ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಅಷ್ಟೇ ಅಲ್ಲ, ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ. ಇನ್ನೊಂದು, ದಾವಣಗೆರೆಯಲ್ಲಿ ಬದುಕಿರ್ತಕ್ಕಂಥ ಅವರ ಹೆಸರ ಮೇಲೆ ಲೇಔಟ್ಗಳು, ಕೆಲವೊಂದು ಸರ್ಕಾರಿ ಕಚೇರಿಗಳ ಮೇಲೆ ಹೆಸರಿದೆ. ಮಲ್ಲಿಕಾರ್ಜುನ್ ಇದೆ, ಅವ್ರ ತಂದೆಯವ್ರದ್ದಿದೆ. ಕಾನೂನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಒಬ್ಬ ಬದುಕಿರೋ ವ್ಯಕ್ತಿ ಸರ್ಕಾರಿ ಜಾಗದಲ್ಲಿ ಹೆಸರಿಡೋಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆ ಆದೇಶವನ್ನು ಇಟ್ಕೊಂಡು ದಾವಣಗೆರೆಯ ಕೆಲವು ವಕೀಲರು, ದಾವಣಗೆರೆಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್, ಶಿವಶಂಕರಪ್ಪ ಯಾರ್ಯಾರು ಬದುಕಿದ್ದಾರೆ ಅವರೆಲ್ಲ ಹೆಸರನ್ನು ಹೈಕೋರ್ಟ್ನಲ್ಲೂ ಕೂಡ ಹಾಕಿಬಿಟ್ಟು, ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ. 4 ತಿಂಗಳಾಯಿತು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಅವ್ರ ಹೆಸರನ್ನು ತೆಗಿಬೇಕು, ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಹುಡ್ಕೂಡ್ದು ಅಂತೇಳಿ ಡೈರೆಕ್ಷನ್ ಕೊಟ್ಟರು ಕೂಡ ಅಧಿಕಾರಿಗಳನ್ನು ಬಾಂಬ್ರಿನ್ ನಾಯಿ ಮರಿಯಂತೆ ಉಪಯೋಗಿಸಿ ಇವತ್ತು ಒಂದು ಕೂಡ ಹೆಸರು ನಾಮಫಲಕವನ್ನು ತೆಗಿಲಿಕ್ಕೆ ಬಿಟ್ಟುಕೊಟ್ಟಿಲ್ಲ. ಈ ರೀತಿಯ ಅನೇಕ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಹೋರಾಟ ಇನ್ನು ಮುಂದೆ ದಿನಗಳಲ್ಲಿ ಪ್ರಾರಂಭ ಆಗ್ತದೆ.
ಏನು ನನ್ನ ಮೇಲೆ FIR ಹಾಕಿರೋದನ್ನ ನಾನು ಖಂಡಿಸ್ತೀನಿ, ಮಲ್ಲಿಕಾರ್ಜುನ್ ಅವ್ರ ಮೇಲೆ ಒಳಗಾಗ್ತೀನಿ ಅಂತ ಹೇಳಿದಾರಲ್ಲ, ಮೊದಲೇ ದಾವಣಗೆರೆ SP ಅವರೇ ಮೊದಲೇ ಅವ್ರ ಮೇಲೆ FIR ಹಾಕಿ. ಅಷ್ಟೇ ಅಲ್ಲ, ದಾವಣಗೆರೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ದಾರೆ. ಅವ್ರ ಮಧ್ಯ ದಾವಣಗೆರೆ ಜಿಲ್ಲಾಧಿಕಾರಿ, SP, ಕಮಿಷನರ್ ಅವ್ರ 3 ಜನ ಪತ್ರಿಕಾಗೋಷ್ಠಿಯಲ್ಲಿ ಕೂತು ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ GM ಸಿದ್ದೇಶ್ವರ ಅವ್ರ ಮೇಲೆ ಅನೇಕ ಅಪರಾಧಗಳನ್ನು ಸಚಿವರು ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದೇನು ಕೆಲಸ ಇತ್ತು? ಅಧಿಕಾರಿಗಳಾಗಿ ರಾಜಕೀಯ ಒಂದು ಪತ್ರಿಕಾಗೋಷ್ಠಿ ನಡೆಯೋ ಸಂದರ್ಭದಲ್ಲಿ ಎದ್ದು ಬರಬೇಕಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಅವರು ಇವರೆಲ್ಲರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಜನಸಾಮಾನ್ಯರಿಗೆ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ವೈಯಕ್ತಿಕವಾಗಿ ನೊಂದಂಥವ್ರ ಹೋರಾಟ ದಾವಣಗೆರೆಯಲ್ಲಿ ಭಾಳಷ್ಟು ಜೋರಾಗಿ ಪ್ರಾರಂಭ ಆಗ್ತದೆ. ನಾವು ಮಾಡ್ತೀವಿ, ರೈತರಿಗೆ ನ್ಯಾಯವನ್ನು ಕೊಡಿಸ್ತೀವಿ. ಸರಿ.